ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಕೆ ಪಾಲ್ಸಂದ್ರ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಮತ್ತು ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ದಿವ್ಯಜ್ಯೋತಿ ಕೃಷ್ಣಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ politiciansindia.com ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತಗಳು. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾನು ಸುಮಾರು 6 ವರ್ಷಗಳ ಹಿಂದೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಟಲ್ ಬಿಹಾರಿ ವಾಜಪೇಯಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಪ್ರೇರಣೆಯಿಂದ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು, ನನ್ನ ಕೈಲಾದ ಆರ್ಥಿಕ ಸಹಾಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮುಖಾಂತರ ಜನಗಳಿಗೆ ಕೊಟ್ಟು ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ 6 ವರ್ಷಗಳಿಂದ ಬಂದಿದ್ದೇನೆ. ಸಮಾಜ ಸೇವೆನೇ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೇನೆ. ಓಕೆ ಸರ್, ತಾವು ರಾಜಕೀಯ ಕ್ಷೇತ್ರದ ಪ್ರವೇಶಕ್ಕೂ ಮುನ್ನ ಯಾವುದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆಯಾ? ನಾನು ರಾಜಕೀಯ ಬರ್ತಕ್ಕಂಥ ಹಿಂದೆ ಯಾವುದೋ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿಲ್ಲ. ನಾವು ವಿದ್ಯಾಭ್ಯಾಸ ಮಾಡ್ತಿದ್ವಿ. ವಿದ್ಯಾಭ್ಯಾಸದ ನಂತರ ಕೆಲವೊಂದು ದುಡಿಮೆ, ನಮ್ಮ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ದುಡಿಮೆ ವಿಚಾರದಲ್ಲಿ ಇದ್ವಿ. ಅದಾದ ನಂತರ ನಾನು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ಸಂಘ ಸಂಸ್ಥೆಗೆ ಸೇರಿದ ನೇರವಾಗಿ ರಾಜಕೀಯ ಪ್ರವೇಶಕ್ಕೆ ಬಂದಿದ್ದೇನೆ. ಮೇಡಮ್, ನೀವು ಯಾವ್ದಾದ್ರು ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದೀರಾ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ? ಇಲ್ಲ, ನಾನು ಯಾವುದೇ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿಲ್ಲ. ಆದ್ರೆ ನಾವು ಓದ್ತಾ ಇದ್ದಂತ ಸಂದರ್ಭದಲ್ಲಿ ಜನಗಳಿಗೆ ತಿಳುವಳಿಕೆ ಇರಲಿಲ್ಲ ಅಲ್ವಾ? ಆ ತಿಳುವಳಿಕೆ, ಕೆಲವೊಂದು ಅವೇರ್ನೆಸ್ ಅವ್ರಿಗೆ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆದ್ರೆ ಅದಕ್ಕೆ ಆದಂತ ಒಂದು ಯಾವುದೇ ಒಂದು ಸ್ಟೇಜ್ ನಮ್ಗೆ ದೊರಕಿರ್ಲಿಲ್ಲ. ಮಹಿಳಾ ಸಂಘಗಳು ಅದರಲ್ಲಿ ಯಾವ್ದ್ರೂ ಇನ್ವಾಲ್ವ್ಮೆಂಟ್ ಇಲ್ವಾ ನಿಮ್ದು ರಾಜಕೀಯ ಕ್ಷೇತ್ರಕ್ಕೂ ಮುನ್ನ? ಈ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಕೆಲಸ ಮಾಡಿದ್ವಿ. ಅದೇ ಮೀಟಿಂಗ್ಗಳು ಅಟೆಂಡ್ ಮಾಡಿದ್ದೀವಿ. ಹಾಗಾಗಿ ಮತ್ತೆ ಸ್ಕೂಲ್ನಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಅಂತ ಟೈಮ್ನಲ್ಲಿ ಕೆಲವೊಂದು ಏನೇನೋ ಮೂಲಭೂತವಾದಂತಹ ಒಂದು ಸೌಕರ್ಯಗಳು ಕೆಲವು ಜನಗಳಿಗೆ ತಲುಪ್ತಾ ಇಲ್ಲ. ಅದ್ರ ಬಗ್ಗೆ ಎಲ್ಲ ಬೇಸರ ಇತ್ತು. ಕೆಲವೊಂದು ಮೌಢ್ಯತೆ ಇರ್ಬೋದು, ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಅಂತದ್ದು ಕೆಲವೊಂದು ಅವೇರ್ನೆಸ್ ಅವರಿಗೆ ಮೂಡಿಸೋದು ಹೇಗೆ ಅಂತ ಅನ್ನೋದೊಂದು ಥಿಂಕ್ ಮಾಡ್ತಾ ಇದ್ವಿ. ಆದ್ರೆ ಅದಕ್ಕೆ ಬೇಕಾದಂತಹ ಒಂದು ಸ್ಟೇಜ್ ನಮ್ಗೆ ಯಾವುದೇ ರೀತಿ ಅಪರ್ಚುನಿಟಿ ಇರಲಿಲ್ಲ. ಅದಾದ್ಮೇಲೆ ಮದ್ವೆ ಆಗಿ ಬಂದ ನಂತರ ಆ ಒಂದು ಅಪರ್ಚುನಿಟಿ ನಮ್ಮ ಮನೆಯವರಿಂದ ಹಾಗೂ ನಮ್ಮ ತಂದೆ ತಾಯಿನೂ ಅಷ್ಟೇ ಅದನ್ನ ಸ್ವಲ್ಪ ಪ್ರೇರಣೆ ಕೊಟ್ರು. ಇವರು ನಿಂತ್ಕೊಂಡು ಅದೇ ಈ ಎಲೆಕ್ಷನ್ ನಿಂತ್ಕೊಂಡ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಮಾಡೋದಕ್ಕೆ ಏನಾದ್ರು ನಮ್ಮಿಂದ ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ ನಿಮ್ಮ ಕ್ಷೇತ್ರದಲ್ಲಿ? ನಾವು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಂದೆ ಯಾವುದೋ ನಾವು ಕೆಲಸ ಕಾರ್ಯಗಳನ್ನ ಅಲ್ಪ ಸ್ವಲ್ಪ ಮಾಡಿದ್ರು. ಸದಸ್ಯರಾದ ನಂತರ ಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, CC ರಸ್ತೆ ಇರ್ಬೋದು, ಸ್ಕೂಲ್ ಕಾಂಪೌಂಡ್ ಇರ್ತಕ್ಕಂಥದ್ದು, ಅಂಗನವಾಡಿ ಕಟ್ಟಡ ಇರ್ಬೋದು, ಆಮೇಲೆ ವಾಟರ್ ಸಪ್ಲೈ, ಕುಡಿಯೋ ನೀರಿಂದ ಅದೇ ತುಂಬಾ ಮುಖ್ಯವಾಗಿ ಈ ಹಳ್ಳಿಗಾಡಿನ ಪ್ರದೇಶದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅತಿ ಅವಶ್ಯಕವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು. ನೀರು ಮತ್ತೆ ಬೆಳಕು ಇಷ್ಟನ್ನು ಮಾತ್ರ ನಮ್ಮ ಜನ ಜಾಸ್ತಿ ಅಪೇಕ್ಷೆ ಪಡೋದ್ರಿಂದ ನೀರಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ಎಲ್ಲೆಲ್ಲಿ ಬೋರ್ವೆಲ್ ನೀರು ಸಿಗುತ್ತೆ, ಯಾವ ಭಾಗದಲ್ಲಿ ನೀರು ಇಲ್ದಂಗಾಗಿದೆ ಆ ಭಾಗಕ್ಕೆ ನಮ್ಮ ಶ್ರಮ ವಹಿಸಿ ನಿಂತ್ಕೊಂಡು ಖುದ್ದಾಗಿ ಆ ಬೋರ್ವೆಲ್ಗಳನ್ನು ಕೊರೆಸಿ ಬೋರ್ವೆಲ್ಲಿಂದ ನೀರನ್ನ ಜನಕ್ಕೆ ಕೊಟ್ಟಿದ್ದೇವೆ. ಕೈಲಾದ ಮಟ್ಟಿಗೆ ಚರಂಡಿ ವ್ಯವಸ್ಥೆ ಇರ್ಬೋದು, NREG ವರ್ಕ್ ಅಲ್ಲಿ ಸ್ಕೂಲ್ ಕಾಂಪೌಂಡ್ ಇರ್ಬೋದು, ರಸ್ತೆ ಇರ್ಬೋದು, ಆಮೇಲೆ ಸಂಧ್ಯಾ ಸುರಕ್ಷೆ, ವಿಧವಾ ವೇತನ ಇರ್ಬೋದು, ಆಮೇಲೆ ಅವ್ರಿಗೆ ಈ ತಾವು ಹೋಗಿ ಗ್ರಾಮ ಪಂಚಾಯತ್ ಈ 30 ವರ್ಷ ಆಗಿತ್ತು ನಮ್ಮ ಗ್ರಾಮದಲ್ಲಿ ಒಬ್ಬ ಮೆಂಬರ್ಶಿಪ್ ಪಡಿಬೇಕಂತಂದ್ರೆ ಸತತ ಹೋರಾಟಗಳ ನಂತರ 30 ವರ್ಷ ನಂತರ ನಾವು 3 ಜನ ಮೆಂಬರ್ಸ್ ಪಡೆಯಕ್ಕೆ ಸಾಧ್ಯವಾಯ್ತು. ಹಿಂದೆ ಗ್ರಾಮಕ್ಕೆ ಹಿಂದೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಪಂಚಾಯತಿಂದ ನಮ್ಗೆ ಏನಾಗ್ತಿದ್ದೇವೆ ಅಂತ ತಿಳುವಳಿಕೆ ಪಡ್ಕೊಳ್ತಕ್ಕಂತ ಒಂದು ವಿಚಾರಕ್ಕೂ ಸಹ ಯಾರು ಹೋಗ್ತಾ ಇರಲಿಲ್ಲ. ಯಾರು ಕೆಲವರು ಬಂದು ಅವ್ರಿಗೆ ಗೊತ್ತಿರ್ತಕ್ಕಂತ ಅಧಿಕಾರಿಗಳು ಜಾಸ್ತಿ ಬರ್ತಾ ಇರಲಿಲ್ಲ. ಮೆಂಬರ್ ಆಗಿರ್ತಕ್ಕಂಥವ್ರು ಮಂಚಕನಹಳ್ಳಿ ಗ್ರಾಮದಲ್ಲಿ ಮೆಂಬರ್ ಆಗ್ತಿದ್ರು. ಆ ಮೆಂಬರ್ ಆದವರು ಯಾರೋ ಅಲ್ಪ ಸ್ವಲ್ಪ ಜನಕ್ಕೆ ಬಂದು ಯಾರ್ದೋ 4 ಜನ ತಿಳಿಸು ಅಷ್ಟು ಮಾತ್ರ ಹೋಗ್ತಾ ಇದ್ರು. ಯಾವುದೇ ಒಂದು ನೀರಿನ ಸೌಲಭ್ಯ ಇರಲಿ, ಮನೆ ಲೋನ್ ಇರಲಿ, ಯಾವುದೇ ಒಂದು ಸಿಗ್ತಿರ್ಲಿಲ್ಲ. ಪಡಿಬೇಕು ಅಂತ ಇವ್ರಿಗೆ ಅಲ್ಲಿ ಹೋಗಿ ಸಿಗ್ತದೆ, ನಾವು ಹೋಗಿ ಪಡ್ಕೋಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಆ ಒಂದು ಇವತ್ತು ಏನೇ ಒಂದು ಸೌಲಭ್ಯ ಬಂದ್ರೆ ಅವ್ರ ಜನದ ಮುಂದಕ್ಕೆ ತಗೊಂಡಿರ್ತೀವಿ. ಅದು ನಮ್ಗೆ ಇಂಥದ್ದು ಬೇಕು ಅಂತ ಕೇಳಿದ್ರೆ ಅಂಥದನ್ನ ನಾವು ಪಂಚಾಯತಿಂದ ನಾವು ಕೈಲಾದ ಮಟ್ಟಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಇಷ್ಟನ್ನ ನಾನು ಹೇಳಕ್ ಇಷ್ಟಪಡ್ತೇನೆ.
ಸರಿ ಸರ್, ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಅಂದ್ರೆ ಇಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಜನ ಸದಾ ನೆನಪಲ್ಲಿ ಇಟ್ಕೊಳ್ಳುವಂತ ಕೆಲಸ ಯಾವುದು? ಸದಾ ನೆನಪಲ್ಲಿ ಇಟ್ಕೊಂತಕ್ಕಂಥ ಕೆಲಸ ಅಂತಂದ್ರೆ ಸ್ಕೂಲ್ ಕಾಂಪೌಂಡ್ ಸುಮಾರು MLA ಅವರಿಗೆಲ್ಲ ಸತತವಾಗಿ ನಾವು ಅರ್ಜಿಗಳು ಕೊಟ್ಕೊಂಡೇ ಬರ್ತಾ ಇದ್ವಿ. ನಮಗೆ ಸ್ಕೂಲ್ ಕಾಂಪೌಂಡ್ ಅತಿ ಅವಶ್ಯಕ ಇದೆ ಸರ್, ನಮಗೆ ರಸ್ತೆ ಪಕ್ಕದಲ್ಲಿದೆ ಸ್ಕೂಲು, ಮಕ್ಳು ಯಾವನ ಸ್ಕೂಲ್ ಬಿಟ್ಟಂತ ಸಂದರ್ಭದಲ್ಲಿ ರೋಡ್ ಹೋಗ್ಬಿಟ್ರೆ ರೋಡ್ ಹೋದಂಥ ಸಂದರ್ಭದಲ್ಲಿ ನಮಗೆ ಮಕ್ಳಿಗೆ ಏನೋ ತೊಂದರೆ ಆದರೆ ಸ್ಕೂಲ್ ಟೀಚರ್ ಮೇಲೆ ಬರ್ತಕ್ಕಂಥದ್ದು. ಹಂಗಾಗಿ ನಮಗೆ ಒಂದು 4-5 ಲಕ್ಷ ರೂಪಾಯಿ ಅಮೌಂಟನ್ನು ಕೊಟ್ಟು ನಮಗೆ ಕಾಂಪೌಂಡ್ ನಿರ್ಮಿಸ್ಕೊಡ್ಬೇಕು ಅಂತ ಸತತ ಒಂದು 8-10 ಸರಿ ಅರ್ಜಿ ಕೊಟ್ಟಿದ್ವಿ. ಆಯಿತು ಕೃಷ್ಣಪ್ಪ ಮಾಡ್ಸೋಣ ಅಂತ ಆಶ್ವಾಸನೆ ಕೊಟ್ಕೊಂಡ್ಬಂದ್ರು. ನಾವು ಮೆಂಬರ್ ಆದ ನಂತರದಲ್ಲಿ ನಮ್ಮ ಅನುದಾನದಲ್ಲಿ ಪಂಚಾಯತಿಯಿಂದ ವತಿಯಿಂದ ಒಂದ್ಸರಿ 2 ಲಕ್ಷ ಇರ್ಬೋದು, ಇನ್ನೊಂದ್ಸರಿ 1.5 ಲಕ್ಷ ಇರ್ಬೋದು ಅಂತಂದ್ರೆ ಮುಗಿಸಿ ಇನ್ನೊಂದು ಗೇಟ್ ಒಂದು ಬ್ಯಾಲೆನ್ಸ್ ಇದೆ, ಅದು ಒಂದು ಕೆಲಸ ಆಯ್ತು. ಅದು ಎಲ್ಲ ಹುಡುಗರು ನೆನೀತಾರೆ ಮತ್ತೆ ಎಲ್ಲ ಗ್ರಾಮಸ್ಥರು ಅದೊಂದು ಗುರುತಿಸ್ತಾರೆ. ಆಮೇಲೆ ಸಾಮಾನ್ಯವಾಗಿ ಈಗ ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ದೇವಸ್ಥಾನ, ಒಂದು ಹೆಂಚಿನ ಮನೆ ಇದ್ದಂಗಿತ್ತು. ಆ ದೇವಸ್ಥಾನ ಅಂತಾನೆ ಇರಲಿಲ್ಲ. ನಾವು ಮೆಂಬರ್ ಆದಮೇಲೆ ಅದನ್ನ ದೇವಸ್ಥಾನನ ಕಿತ್ತಾಕ್ಬಿಟ್ಟು ನೂತನವಾಗಿ ತುಂಬಾ ಶ್ರಮ ವಹಿಸಿದ್ವಿ, ಜೀರ್ಣೋದ್ಧಾರ ಮಾಡಿದ್ವಿ. ಕಿತ್ತಾಕ್ಬಿಟ್ಟು ಅದಕ್ಕೆ ಆ ದೇವಸ್ಥಾನ ಮಾಡೋದ್ರಿಂದ ತುಂಬಾ ಜನ ನೆನೆಸ್ತಾರೆ ಆ ಒಂದು ದೇವಸ್ಥಾನ ನೋಡಿ. ಓಕೆ ಸರ್, ಒಳ್ಳೆ ಕೆಲಸ, ತುಂಬ ಒಳ್ಳೆ ಕೆಲಸ. ಈ ರಾಜಕೀಯ ಕ್ಷೇತ್ರಕ್ಕಾಗಲಿ ಅಥವಾ ಸಮಾಜ ಸೇವೆಗಾಗಲಿ ನಿಮ್ಗೆ ಪ್ರೇರಣೆ ಯಾವುದು? ನಮಗೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಾನು ಹೇಳಿದ್ನಲ್ಲ ಅವಾಗಲೇ, ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ನಮ್ಮ ಈ ಪರಿಸರ, ನಮಗೆ ಪರಿಸರ ಏನಿದೆ, ಕೆಲವೊಂದು ನಮಗೆ ಮೂಲಭೂತ ಸೌಕರ್ಯಗಳು ಸಿಗದೇ ಇರ್ತಕ್ಕಂಥದ್ದು, ನಾವಿಷ್ಟಾದ್ರೂ ತಿಳ್ಕೊಂಡಿದ್ದೀವಿ, ನಾವು ತಿಳಿದಿರ್ತಕ್ಕಂಥ ವಿಚಾರಗಳನ್ನ ಬೇರೆಯವ್ರಿಗೆ ತಿಳಿಸಬೇಕು, ಆ ಒಂದು ಭಾವನೆಯಿಂದ ನಾವು ರಾಜಕಾರಣಕ್ಕೆ ಬೆಳೆದು ಬಂದಿರೋ ವಾತಾವರಣ ಪ್ರೇರಣೆ. ನಿಮಗೆ ಮೇಡಮ್, ನಿಮಗೆ ಏನು ಪ್ರೇರಣೆ ಸಾಮಾಜಿಕವಾಗಿ ಅಥವಾ ಕೌಟುಂಬಿಕವಾಗಿ ಯಾರು ಪ್ರೇರಣೆ ನಿಮಗೆ ರಾಜಕೀಯ ಕ್ಷೇತ್ರ? ಪ್ರೇರಣೆ ಅಂತಂದ್ರೆ ಇಲ್ಲಿ ನಾನು ಮದ್ವೆ ಆಗಿ ಬಂದ್ಮೇಲೆ ನಮ್ಮ ಮನೆಯವ್ರ ಪ್ರೇರಣೆ ಆಯ್ತು. ಅದಕ್ಕೂ ಮುಂಚೆ ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ಅವರು ಸಹ ಮೆಂಬರ್ ಆಗಿದ್ರಲ್ಲಿ. ಹಾಗಾಗಿ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿ ಅದೇ ನಾನು ಹೇಳಿದ್ನಲ್ಲ, ಅಲ್ಲೆಲ್ಲ ಈ ಒಂದು ಎಲೆಕ್ಷನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ನೋಡ್ತಾ ಇದ್ದೆ. ಹಾಗಾಗಿ ಕೆಲವೊಂದು ಅಲ್ಲಿನ ಪರಿಸ್ಥಿತಿನೇ ನನಗೂ ಅಷ್ಟೇ, ಆ ಪರಿಸ್ಥಿತಿನೇ ಅದೊಂದು ಪ್ರೇರಣೆ ಆಯ್ತು. ಓಕೆ ಸರ್, ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ಗುರಿ ಏನಿದೆ ಸರ್? ತಮಗೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡಿ ಅದರಿಂದ ಹೆಸರನ್ನು ಗಳಿಸಿ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲ ಜನಕ್ಕೂ ನಮ್ಮ ಪಂಚಾಯತಿ ಸವಲತ್ತು ಇರ್ಬೋದು ಮತ್ತು ಯಾವುದೇ ಪಂಚಾಯತಿ ಸವಲತ್ತು ಇರ್ಬೋದು ತಂದು ಜನಕ್ಕೆ ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತೆ ಈ ಒಂದು ಸಮಾಜ ಸೇವೆಯಲ್ಲೇ ಮುಂದುವರಿತಾ ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿ ಕ್ಷೇತ್ರ ಮಾಡಬೇಕು ಅನ್ನೋ ಉದ್ದೇಶ ನಮ್ದಿದೆ. ನಿಮ್ಮ ಗುರಿ ರಾಜಕೀಯವಾಗಿ ನಿಮ್ಮ ಗುರಿ ಏನಿದೆ? ರಾಜಕೀಯವಾಗಿ ಅಂತಂದ್ರೆ ಅದೇ ಆಪರ್ಚುನಿಟಿಗಳು ನಮಗೆ ಸಿಗೋದಾದ್ರೆ ನಾವು ಒಂದು ಯಾವುದಾದ್ರೂ ಉನ್ನತವಾದಂಥ ಒಂದು ಹುದ್ದೆ ಅಲಂಕರಿಸಬೇಕು ಅನ್ನೋದು ನಿಮ್ಮ ಉದ್ದೇಶ. ಓಕೆ ಮೇಡಮ್, ಥ್ಯಾಂಕ್ ಯು. ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಇನ್ಯಾವ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅನ್ನೋದಿದೆ ನಿಮ್ಮ ಕ್ಷೇತ್ರದಲ್ಲಿ? ಇವಾಗ ನಾವು ಪಂಚಾಯತಿ ಸದಸ್ಯರಾಗಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಅಂದ್ರೆ ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ನಾವೀಗ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ನಾವು ಹೊರಗಡೆ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಆ ಭಾಗಕ್ಕೆ ನಮಗೆ ಪ್ರೇರಣೆ ಇಲ್ಲ. ನಮಗೆ ನಮ್ಮ ಕ್ಷೇತ್ರ ಏನಿದೆ ಅದರಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು. ಓವರ್ ಟ್ಯಾಂಕ್ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ, ಅವಶ್ಯಕತೆ ಇದೆ. ಮತ್ತೆ ಸುವರ್ಣ ಗ್ರಾಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ನಿರಂತರ ಸರ್, ಮತ್ತೆ ಇನ್ನು ಯಾವ ಅಭಿವೃದ್ಧಿ ಕೆಲಸಗಳು ಅವಶ್ಯಕತೆ ಇದೆ ನಿಮ್ಮ ಕ್ಷೇತ್ರದಲ್ಲಿ? ಇನ್ನು ಯಾವ ತರ ಕಾಣಿಸ್ಕೊಂತಿದ್ರೆ ನೀವು ಕ್ಷೇತ್ರ ಅಭಿವೃದ್ಧಿ? ನಾವು ಈ ರಾಜಕಾರಣಕ್ಕೆ ಬಂದ ನಂತರ ನಮ್ಮ ಶ್ರಮ ವಹಿಸಿ ಹಗಲು ರಾತ್ರಿ ದುಡಿದು ನಮ್ಮ ಜನಕ್ಕೆ ಒಳ್ಳೇದ್ ಅಲ್ಪ ಸ್ವಲ್ಪನಾದ್ರೂ ಒಳ್ಳೇದ್ ಮಾಡಿದೀವಿ ಅಂತಕ್ಕಂಥ ಭಾವನೆ ಜನರಲ್ಲಿ ಇದೆ. ಮತ್ತೆ ಇನ್ನೂ ಹೆಚ್ಚಿನ ನಿರೀಕ್ಷೆಗಳನ್ನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಜನ. ಏನಂದ್ರೆ ಯಾವ್ಯಾವ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂದ್ರೆ, ಓವರ್ ಟ್ಯಾಂಕ್ ಮಾಡಿಸ್ಕೊಡಿ ನಮ್ಗೆ ಕುಡಿಯೋ ನೀರಿಗೆ. 3 ಅವರ್ ಕರೆಂಟ್ ಇರೋದ್ರಿಂದ ನಮ್ಗೆ ಕರೆಂಟ್ ರಾತ್ರಿ ಹೊತ್ತು ಬರುತ್ತೆ, ನಾವು ರಾತ್ರಿ ಹೊತ್ತು ನೀರು ಇಟ್ಕೊಳಕ್ ಆಗೋದಿಲ್ಲ. ಓವರ್ ಟ್ಯಾಂಕ್ ಮಾಡಿದ್ರೆ ಟ್ಯಾಂಕ್ ಲೋಡ್ ಆಗುತ್ತೆ. ಹಗಲೊತ್ತು ಡೇ ನಲ್ಲಿ ನಮ್ಗೆ ನೀರನ್ನ ಬಿಟ್ಟಾಗ ಎಲ್ಲಾ ಕಡೆಗೂ ನೀರು ಬರ್ತದೆ. ಅದೊಂದು ಒತ್ತಾಯ ಪೂರ್ವಕ ಮಾಡ್ತಿದ್ದಾರೆ. ನೆಕ್ಸ್ಟ್ ನಂತರ ಸುವರ್ಣ ಗ್ರಾಮ ಮಾಡ್ತೀವಿ, ರಸ್ತೆ ಮಾಡ್ತೀನಿ ಅನ್ನೋ ಭಾವನೆ ಜನರಲ್ಲಿ ನಮಗೆ ತೋರ್ಪಡಿಸ್ತಿದ್ದಾರೆ. ನಾವು ಸುವರ್ಣ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಆಮೇಲೆ ನಿರಂತರ ಜ್ಯೋತಿ ಎಲ್ಲಾ ಕಡೆ ಇದೆ. ಆ ಕಡೆ ಮಚ್ಕನಹಳ್ಳಿ ಗ್ರಾಮ ಇದೆ, ಈ ಕಡೆ ಕೌದ್ಮನಹಳ್ಳಿ ಗ್ರಾಮ ಇದೆ. ಈ ಭಾಗದಲ್ಲಿ ಮಾತ್ರ ನಮ್ಗೆ ನಿರಂತರ ಜ್ಯೋತಿ ಅವಶ್ಯಕತೆ ಇದೆ. ನಮ್ಗೆ ಕುಡಿಯ ನೀರು ಇರ್ಬೋದು, ಮನೆ ಕರೆಂಟ್ ಇರ್ಬೋದು. ನಮಗೆ ಪಂಪ್ ಸೆಟ್ಗೆ ಏನ್ ಕೊಡ್ತಿದ್ರು ಅದು ಬಿಟ್ಟು ನಮ್ಗೆ ಗ್ರಾಮಕ್ಕೆ ಮತ್ತೆ ವಾಟರ್ ಸಪ್ಲೈ ಮಾತ್ರ ನಮ್ಗೆ 24 ಅವರ್ಸ್ ಕರೆಂಟ್ ಬೇಕೇ ಬೇಕು ಅಂತ ಅಷ್ಟು ಅವಶ್ಯಕತೆ ನಮ್ಗೆ ಕಂಡು ಬರ್ತಿದೆ ಮುಂದೆ. ಓಕೆ ಸರ್.
ಈಗ ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಲೋಕಸಭಾ ಎಲೆಕ್ಷನ್ನು ಈಗ ಜನ ಏನು ಮಾಡ್ತಾರೆ ಅಂತಂದ್ರೆ, ಯಾರೇ ರಾಜಕಾರಣಿಗಳು ಬಂದ್ರು ಹಿಂದೆ ನಿರೀಕ್ಷೆಗಳು ಅಲ್ಪ ಸ್ವಲ್ಪನೇ ಇರ್ತಾ ಇತ್ತು. ಅವನೇನು ಬರ್ತಾನೆ, ಜನಕ್ಕೆ ಎಲೆಕ್ಷನ್ ಏನು ಅಂದ್ರೆ ಆಗ್ತಾ ಇರ್ತಿರ್ಲಿಲ್ಲ. ಇವತ್ತು ಎಲೆಕ್ಷನ್ ಅಂದ್ರು ಎಷ್ಟು ವರ್ಷ ಬಂದರೆ ಎಲೆಕ್ಷನ್ ಬರುತ್ತೆ, ಯಾತಕ್ಕಾಗಿ ಎಲೆಕ್ಷನ್ ಮಾಡ್ತಾರೆ ಅಂತ ತಿಳುವಳಿಕೆ ಭಾವನೆಗಳು ಜನರಲ್ಲಿ ಜಾಸ್ತಿ ಬಂದಿದೆ. ಆ ಬಂದಿರೋ ಉದ್ದೇಶದಿಂದ ಜನ ಏನ್ ಹೇಳ್ತಾರಪ್ಪ ಅಂತಂದ್ರೆ, ರಾಜಕಾರಣಿಗಳು ಕೆಲವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಕೆಲವರು ಏನೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರಲ್ಲ. ಕೆಲವರು ಮಾಡಿರೋದನ್ನು ಅವಾಗ ಏನ್ ಹೇಳ್ತಿದ್ರು ಅಂತಂದ್ರೆ, ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡ್ದ ವ್ಯಕ್ತಿ ಅಂತ ಕೇಳ್ತಾ ಇದ್ರು. ಅಯ್ಯಪ್ಪ ಇವತ್ತಿನ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಊರಿಗೆ ಏನ್ ಮಾಡ್ದ ಅಂತ ಕೇಳ್ತಾರೆ. ಅವ್ರ ಊರಿಗೂ ಮಾಡ್ದಂತ ಸಂದರ್ಭದಲ್ಲಿ ನಮ್ಮೂರಿಗೇನೋ ಕೆಲಸ ಮಾಡಿದ್ರಪ್ಪ, ನನಗೇನ್ ಮಾಡ್ದ ಅನ್ನೋ ಭಾವನೆ ಬಂದಿದೆ. ಈ ಭಾವನೆ ಬೇಡ. ಅಭಿವೃದ್ಧಿ ಕಾರ್ಯ ಮಾಡ್ತಕ್ಕಂಥ ಒಳ್ಳೆ ವ್ಯಕ್ತಿನ ಖಂಡಿತ ನಾವು ಗೆಲ್ಲಿಸ್ಬೇಕು. ಅಂತ ವ್ಯಕ್ತಿನೇ ಗುರುತಿಸ್ಬೇಕು. ಅಂತ ವ್ಯಕ್ತಿನ ಗುರುತಿಸಿ ನಾವು ಲೋಕಸಭೆಗೆ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಉನ್ನತವಾದ ಒಂದು ನಾಯಕತ್ವ ನಮ್ಮ ಸೆಂಟ್ರಲ್ ಅಲ್ಲಿ ಉಳಿತದೆ. ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತದೆ. ಒಳ್ಳೆ ಆಲೋಚನೆ ಮಾಡ್ತಕ್ಕಂಥ ಈ ಮೆಂಟಾಲಿಟಿ ಇರ್ತಕ್ಕಂಥ ನಾಯಕನ ಸೆಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಒಳ್ಳೆ ನಾಯಕತ್ವ ಬೆಳವಣಿಗೆ ಆಗುತ್ತೆ. ನಾವು ಯಾರಿಗೂ ತಲೆ ತಗ್ಗಿಸ್ಬೇಕಾಗಿಲ್ಲ ಅಂತ ಒಂದು ಸಂದರ್ಭ ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ ಸರ್. ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಯುವ ಜನರಿಗೆ ತಮ್ಮಿಂದ ಏನ್ ಸಂದೇಶ? ಯುವ ಜನತೆ ನೀವು ಯಾವ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂತೀರೋ ಆ ಕ್ಷೇತ್ರದಲ್ಲಿ ಶ್ರಮ ವಹಿಸಿ ನಾನು ಅದಕ್ಕೆ ಹೋಗ್ಬೇಕಾಯ್ತು, ಇದಕ್ಕೆ ಹೋಗ್ಬೇಕಾಯ್ತು, ಇಲ್ಲ ಅಲ್ಲೂ ಇಲ್ಲದೇ ಮಾಡೋಕೆ ಹೋಗ್ಬಾರ್ದು. ನೀವು ಯಾವ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆ ಕ್ಷೇತ್ರದಲ್ಲಿ ಶ್ರಮ ವಹಿಸಿ ಕೆಲಸವನ್ನ ಶ್ರದ್ಧೆಯಿಂದ ನಿರ್ವಹಿಸಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ನಾನು ಆ ಯುವ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ನೀವು ಮಹಿಳೆಯರಿಗೆ ಏನ್ ಸಂದೇಶ ಕೊಡಬೇಕು ಅಂತ ನೀವು ಹೇಳ್ತೀರಾ? ಮಹಿಳೆಯರಿಗೆ ಅಂತಂದ್ರೆ ರಾಜಕೀಯದಲ್ಲಿ ಸಿಗುವಂತ ಒಂದು ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಆ ಒಂದು ಮಹಿಳೆಯರಿಗೆ ಏನು ಅವೇರ್ನೆಸ್ ಕೊಡಬೇಕು ಅದನ್ನ ಕೊಡೋದಕ್ಕೆ ನಾವು ಮತ್ತೆ ಈ ಒಂದು ದೇಶದಲ್ಲಿ ಅವ್ರಿಗೆ ಬೇಕಾದಂತಹ ಏನೇನು ಒಂದು ಅವ್ರಿಗೆ ಆದಂತ ಕೆಲವು ಬೇಡಿಕೆಗಳಿರುತ್ತೆ. ಆ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಮತ್ತೆ ಅವರಲ್ಲಿ ತುಂಬಾನೇ ಅವೇರ್ನೆಸ್ ಕಮ್ಮಿ ಇದೆ. ಹಾಗಾಗಿ ಆ ಒಂದು ಅವೇರ್ನೆಸ್ ಯಾವ್ದು ಸಿನ್ಸ್ ಏನು ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಒಂದು ಪಾಲಿಟಿಕ್ಸ್ ಬಗ್ಗೆನೇ ಆಗಿರ್ಬೋದು, ಜನರಲ್ ಆಗಿರುವಂತ ಎಲ್ಲ ಒಂದು ಅವೇರ್ನೆಸ್ ಕಮ್ಮಿ ಇದೆ. ಹಾಗಾಗಿ ಆ ತರ ಒಂದು ಅವೇರ್ನೆಸ್ ಬೆಳೆಸೋದಕ್ಕೆ ಮತ್ತೆ ಅವರಿಗೆ ಏನೇನು ಸೌಲಭ್ಯಗಳಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಇದೊಂದು ವೇದಿಕೆ ಅಂತ ಹೇಳ್ಬೋದು. ಮೇಲೆ ಬರಬೇಕು ಅನ್ನೋದು ನಿಮ್ಮ ಉದ್ದೇಶ ಇದೆ ಮಹಿಳೆಯರು. ಓಕೆ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ಕೆ. ಪಾಲ್ಸಂದ್ರ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಕೃಷ್ಣಪ್ಪ ದಂಪತಿಗಳು ನಮ್ಮ ಉಪಸ್ಥಿತಿಯಲ್ಲಿದ್ದರು. ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹೃತ್ಪೂರ್ವಕ ವಂದನೆಗಳು.